ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ನನ್ನ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಇದ್ರಲ್ಲಿ ಕೇಳೋದ್ ಏನಿದೆ ಅಪ್ಪ? ನನಗೆ ಎಲ್ಲಾನು ನೀವೇ. ಎಲ್ರಿಗೂ ಅಪ್ಪ ಅಂದ್ರೆ ಆಕಾಶ, ಆದ್ರೆ ನನಗೆ ಅಪ್ಪ ಅಂದ್ರೆ ಆಕಾಶ ಜೊತೆಗೆ ಬೆಳಕು ಕೊಡೋ ಸೂರ್ಯ, ನೆರಳು ಕೊಡೋ ಚಂದ್ರ, ಹೊಳೆಯೋ ನಕ್ಷತ್ರ, ಹರಿಯೋ ನದಿ. ನನಗೆ ಎಲ್ಲಾನು ನೀವೇ ಅಪ್ಪ. ಎಲ್ರಿಗೂ ಕೇಳಿ ತಿನ್ಕೊಡ್ಸೋ ಅಪ್ಪಂದ್ರಿರ್ತಾರೆ, ಆದ್ರೆ ನನಗೆ ಕೇಳೋಕ್ ಮುಂಚೆನೆ ಎಲ್ಲ ಕೊಡ್ಸೋ ಅಪ್ಪ ಇದ್ದಾರೆ. ಎಲ್ಲ ಅಪ್ಪಂದ್ರು ಚುಚ್ಚಿರೋ ಮುಳ್ಳ ತೆಗೆದ್ರೆ ನನ್ನಪ್ಪ ನನಗ್ ಮುಳ್ಳಿ ಚುಚ್ಚದಿರೋ ತರ ನೋಡ್ಕೋತಾರೆ. ಎಲ್ರಿಗೂ ಅಪ್ಪ ಅಂದ್ರೆ ಒಂದ್ ಭಯ ಇರುತ್ತೆ, ಆದ್ರೆ ನನಗೆ ಅಪ್ಪ ಅಂದ್ರೇನೆ ಧೈರ್ಯ. ನನಗ್ ಗೊತ್ತು ಅಪ್ಪ, ನಾನ್ ಸುಮ್ನೆ ಬಾಯಿ ಮಾತಿಗೆ ನನಗೆ ಆನೆ ಬೇಕು ಅಂತ ಕೇಳಿದ್ರೆ ನೀನ್ ಆನೆ ಜೊತೆಗೆ ಅಂಬಾರಿನೂ ತಗೊಂಬರ್ತೀಯ. ನನಗೆ ನೀನೇ ಶಕ್ತಿ, ನೀನೇ ನಂಬಿಕೆ ಅಪ್ಪ, ಎಲ್ಲಾನು ನೀನೆ. ಎಲ್ರು ಹೀಗ್ ಹೋಗಿ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು, ಇಷ್ಟು ವರ್ಷ ಎಲ್ಲಿದ್ದೋ ಅಲ್ಲಿಗೆ ಹೋಗು. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೇಲಿ ನಿಮಗ್ ಜಾಗ ಇಲ್ಲ. ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ. ಹೋಗಿ ಇಲ್ಲಿಂದ. ಅಯ್ಯೋ ಅಯ್ಯೋ ಅಯ್ಯೋ, ದಯವಿಟ್ಟು ಹೀಗ್ ಮಾತ್ರ ಮಾತಾಡ್ಬೇಡಿ. ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಏಯ್, ನಿಮ್ಗೆ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಹೋಗಿ ಅಂದ್ರೆ ಹೋಗ್ಬೇಕಷ್ಟೇ. ಅದ್ಕೆ ನನ್ನ ನಂಬು, ಅದ್ಕೆ ನನ್ನ ನಂಬು. ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡ, ನನ್ನ ನಂಬು. ಅದ್ಕೆ ನನ್ ಬದ್ಲಾಗಿದ್ದೀನಿ. ನನ್ಗೆ ಅಸಹ್ಯ ಆಗ್ತಿದೆ, ಮುಟ್ಬೇಡ ನನ್ನ. ಅಯ್ಯೋ ಕೋದಂಡ, ಇವರೆಲ್ರಿಗೂ ನೀನಾದ್ರೂ ಒಂದ್ ಮಾತು ಹೇಳೋ ಕೋದಂಡ. ವಯಸ್ಸಿಗೆ ಬಂದ್ ಮಗಳನ್ನಿಟ್ಕೊಂಡು ನನ್ ಬೀದಿಲ್ ಹೆಂಗೋ ವಾಸ ಮಾಡ್ಲಿ. ಅಮ್ಮ ಪ್ಲೀಸ್ ಹೋಗೋಣ ಬಾ. ವಸುಮತಿ ವಸುಮತಿ ವಸುಮತಿ, ನೀನಾದ್ರೂ ನನ್ನ ನಂಬಮ್ಮ. ನಿಮ್ಗೆ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಯಾಕೆ ನಮಗ್ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಹೋಗಿ ಅಂದ್ರೆ ಇಲ್ಲಿಂದ ಹೋಗ್ಬೇಕು ಅಷ್ಟೇ. ಅಣ್ಣ ಅಣ್ಣ, ಇವರೆಲ್ರಿಗೂ ಒಂದ್ ಮಾತು ಹೇಳಣ್ಣ, ನಾನ್ ನಿಜವಾಗ್ಲೂ ಬದ್ಲಾಗಿದ್ದೀನಿ. ಏಯ್, ನಿನ್ನ ನಂಬಿ ನಾವ್ ಈಗಾಗ್ಲೇ ಮೋಸ ಹೋಗಿರೋದು ಸಾಕು. ಇನ್ನು ನಿನ್ನಿಂದ ಮೋಸ ಹೋಗೋದಿಕ್ಕೆ ರೆಡಿ ಆಗಿಲ್ಲ ನಾವು. ತೋಲಗಾಚೆ ಅಂತೆ. ಅಮ್ಮ ನೀನ್ ಯಾಕಮ್ಮ ಎಲ್ರ ಕಾಲ್ಗೂ ಬೀಳ್ತಿದ್ಯಾ? ನಾವ್ ಹೋಗೋಣ ಬಾ ಅಮ್ಮ. ನಾನ್ ಮಾಡಿರೋ ಪಾಪಕ್ಕೆ ಇವ್ರಗಳ ಕಾಲಕ್ ಬಿದ್ರು ಕಡಿಮೆನಮ್ಮ. ಇವರೆಲ್ಲ ಸೇರಿ ನನ್ನ ಕೊಂದ್ರು ಪರವಾಗಿಲ್ಲ, ನಾನ್ ಮಾತ್ರ ಈ ಮನೆ ಬಿಟ್ಟು ಬರಲ್ಲ. ಇಲ್ಲೇ ಇದ್ಕೊಂಡು ಇವ್ರ ಸೇವೆ ಮಾಡಿ ನನ್ ಪಾಪ ಕಳ್ಕೊತೀನಿ. ಕೋದಂಡ ಕೋದಂಡ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕೋದಂಡ. ಏನ್ ಮಾಡ್ತಾ ಇದ್ದೀರಾ? ಎದ್ದೇಳಿ ನೀವು, ಬಿಡಿ ನನ್ ಕಾಲ್ನ. ನಿನ್ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನ್ ಕಾಲ್ ಬಿಡಲ್ಲ. ನೀವು ಮೊದ್ಲು ನನ್ ಕಾಲ್ ಬಿಡಿ. ಹೇಳ್ತಿರೋದ್ ಕೇಳಿಸ್ತಿದ್ಯಾ? ಬಿಡಿ ಅಂದೆ. ಅಮ್ಮ ಪ್ಲೀಸ್ ಅಮ್ಮ, ಹೋಗೋಣ ಬಾ. ಕೋದಂಡ, ನನಗೂ ನನ್ನ ಮಗಳಿಗೂ ಯಾರು ಗತಿ ಇಲ್ವೋ, ದಯವಿಟ್ಟು ಕರುಣೆ ತೋರ್ಸೋ. ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಬಿಡಿ ದಯವಿಟ್ಟು. ಅಮ್ಮ ಅವಾಗ್ಲೇ ಹೇಳಿದ್ರು ತಾನೆ ನಿಮ್ಗಿಲ್ ಕ್ಷಮೆ ಇಲ್ಲ ಅಂತ. ಸುಮ್ನೆ ನನ್ ಕೋಪ ನತ್ತಿಗೆರೋ ಅಷ್ಟ್ರಲ್ಲಿ ಹೊರಟ್ಬಿಡಿ. ನೀವೇನೇ ನಾಟಕ ಮಾಡಿದ್ರು ಇಲ್ಲಿ ನಡೆಯಲ್ಲ. ಮೊದ್ಲು ಹೊರಡಿ ಇಲ್ಲಿಂದ, ಹೊರಡಿ. ಅಯ್ಯೋ ದೇವ್ರೇ, ನಿನ್ನ ಕರುಣೆನೇ ಇಲ್ವಾ? ತಪ್ಪು ಮಾಡುವಾಗ ನನ್ನನ್ನು ತಡೀಲಿಲ್ಲ, ಈಗ ಬದಲಾಗಿದ್ದೀನಿ ಅಂದ್ರೆ ಒಂದೇ ಒಂದು ಅವಕಾಶನೂ ಕೊಡಲ್ಲ ಅಂತಿದ್ಯಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಯಾಕಪ್ಪ ಭಗವಂತ ಈ ರೀತಿ ಅನ್ಯಾಯ ಮಾಡ್ತಿದ್ಯಾ? ನಿನ್ನ ಕಣ್ಣೇ ಇಲ್ವಾ? ನಾನು ನನ್ನ ಮಗಳು ಎಲ್ಲಿಗೆ ಅಂತ ಹೋಗೋದು? ಭಗವಂತ, ಈ ರೀತಿ ಜೀವನ ಕೊಡೋ ಬದಲು ಜೀವ ತಗೊಂಡ್ಬಿಡು. ನಾನೇನ್ ನಿಮ್ಮ ಹತ್ರ ದುಡ್ಡು ಕಾಸು ಕೇಳದ್ನ? ಇರೋಕ್ ಸ್ವಲ್ಪ ಜಾಗ, 2 ತುತ್ತು ಅನ್ನ, ಅದು ನೀವೆಲ್ಲ ತಿಂದು ಮಿಕ್ಕಿದ್ರೆ
ಯಾಕೆ ನೀವೆಲ್ಲ ಮನ್ಸನ್ನ ಇಷ್ಟು ಕಲ್ ಮಾಡ್ಕೊಂಡಿದ್ದೀರಾ? ತಪ್ಪು ಮಾಡಿದವ್ರಿಗೆ ತಿದ್ಕೊಳ್ಳೋ ಅವಕಾಶನೇ ಇಲ್ವಾ? ನನ್ನನ್ನ ನೀವ್ಯಾರು ಕ್ಷಮಿಸೋದೇ ಇಲ್ವಾ? ಹೇಳಿ. ಅಮ್ಮ ಬಾ ಅಮ್ಮ, ಈ ತರ ಬೇಡ್ಕೊಳ್ಳೋ ಬದಲು ಎಲ್ಲಾದ್ರೂ ಹೋಗಿ ವಿಷ ಕೊಟ್ಟು ಸತ್ ಹೋಗೋಣ. ಬಾ ಅಮ್ಮ, ಯಾಕೆ ಈ ತರ ಬೇಡ್ಕೋತಿದ್ಯಾ? ನೀನ್ ಸುಮ್ನಿರು ಮಾಯಾ. ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಬರೋದಿಲ್ಲ. ನಾನಿಲ್ಲೇ ಸತ್ರು ಪರವಾಗಿಲ್ಲ. ನನ್ ಶವ ನೋಡಿ ಆದ್ರೂ ಇವರೆಲ್ಲ ನನ್ನ ಕ್ಷಮಿಸ್ಬೋದು. ನನ್ನ ಕೊನೆ ಆಸೆ ಅದೊಂದೇ, ಇವ್ರ ಕ್ಷಮೆ ಒಂದು ಸಿಕ್ಕಿದ್ರೆ ಸಾಕು. ಏನಮ್ಮ ಮಾತಾಡ್ತಿದ್ಯಾ? ನೀನ್ ಸತ್ರೆ ನಾನು ಒಬ್ಳೆ ಏನ್ ಮಾಡ್ಲಿ? ಬಾ, ಇಬ್ರು ಎಲ್ಲಾದ್ರೂ ಒಟ್ಟಿಗೆ ಹೋಗಿ ಸಾಯೋಣ. ಅಯ್ಯೋ, ನನ್ನವರು ಅಂತಿದ್ದಾರೆ. ನಮ್ಮನ್ನ ಅನಾಥರ ತರ ಸಾಯಕ್ ಬಿಡಲ್ಲ ಅನ್ನೋ ನಂಬಿಕೆಯಲ್ಲಿ ನನ್ನ ಮಗಳನ್ ಕರ್ಕೊಂಡು ಇಲ್ಲಿಗೆ ಬಂದಲ್ಲ ದೇವ್ರೆ. ಅಮ್ಮ ಬಾ ಅಮ್ಮ, ಹೋಗೋಣ. ಇವ್ರುಗಳೇ ಚೆನ್ನಾಗಿರ್ಲಿ. ನಡಿಯಮ್ಮ. ಸರಿ ಸರಿ, ಅವ್ರ ನಾಟಕ ಮುಗಿದ್ರೆ ಅವರೇ ಎದ್ದು ಹೋಗ್ತಾರೆ. ಬನ್ನಿ, ನಾವು ಮನೆ ಒಳಗಡೆ ಹೋಗೋಣ. ಅಯ್ಯೋ, ಅಮ್ಮ ಏನ್ ನೋಡ್ತಿದ್ಯಾ? ಬಾ ಅಮ್ಮ, ಹೋಗೋಣ. ಎಲ್ಲಿಗೆ ಹೋಗೋದು? ನಾನು ಇಲ್ಲಿಂದ ಎಲ್ಲಿಗೂ ಬರಲ್ಲ. ನಾನಿಲ್ಲೇ ಪ್ರಾಣ ಬಿಟ್ಟು ಸಾಯ್ತೀನಿ. ನಾನು ಇಲ್ಲಿಂದ ಎಲ್ಲಿಗೂ ಬರಲ್ಲ. ಅಮ್ಮ ಏನ್ ಮಾಡ್ತಿದ್ಯಾ? ಏನಾಗಿದೆ ನನ್ಗೆ? ಅಮ್ಮ ಬಿಡಮ್ಮ, ಬಿಡೆ ಅಮ್ಮ ಬಿಡೆ. ಏನಕ್ಕ? ಅಲ್ಲಿ ನೋಡು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಗಿಂತ ಮುಖ್ಯವಾದವರು ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ಅಪ್ಪ. ಯಾಕಪ್ಪ ಇದನ್ನೆಲ್ಲ ಕೇಳ್ತಿದ್ದೀರಾ? ನನಗಿಂತ ನನ್ನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಮತ್ತ್ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ? ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ಯಾ? ನಾನೇನಾದ್ರೂ ತಪ್ಪು ಮಾಡದ್ನ ಅಪ್ಪ?